ನಮಸ್ಕಾರ ಎಲ್ಲ ಜನಮತ ವೀಕ್ಷಕರಿಗೆ. ಇವತ್ತು ಯುದ್ಧ ನಿಂತು ಒಂದು ಶಾಂತಿ ಕಡೆಗೆ ನಾವು ಪ್ರೋಗ್ರೆಸ್ ಆಗಿದ್ದೀವಿ. ಸೊ ಈ ಶುಭ ಸಂದರ್ಭ ಅಂತ ಹೇಳಬೇಕು ಏನೂ ಗೊತ್ತಾಗ್ತಲ್ಲ. ಯಾಕೆಂದರೆ ನನ್ನನ್ನು ವೈಯಕ್ತಿಕವಾಗಿ ಒಳಗೊಂಡು ಅನೇಕ ಜನ, ನಮ್ಮ ಜನಮತ ವೀಕ್ಷಕರಿರ್ಬೋದು, ನನ್ನ ಸ್ನೇಹಿತರಿರ್ಬೋದು, ಅನೇಕ ಜನ ಇದನ್ನು ಈ ಥರ ಎಂಡ್ ಆಗಬಾರ್ದಾಗಿತ್ತು ಅಂತ ಬೇಜಾರು ಮಾಡ್ಕೊತಾ ಇದ್ದಾರೆ. ಸೊ ಏನು ಅಂದರೆ ಅವರಲ್ಲೆಲ್ಲರಲ್ಲೂ ಒಂದು ಇದು ಅಂದರೆ ನೋವು. ನಾವು ಒಂದು ಒಳ್ಳೆ ಸುವರ್ಣಾವಕಾಶ ಸಿಕ್ಕಿತ್ತು, ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿತ್ತು. ನಾವು ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ, ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು, ನಾವು ಮಿಸ್ ಮಾಡ್ಕೊಂಬಿಟ್ವಿ ಅನ್ನೋದು ಭಾಳಷ್ಟು ಭಾರತೀಯರಲ್ಲಿ ಒಂದು ನೋವು ಮನೆ ಮಾಡಿದೆ ಮನಸ್ಸಿನಲ್ಲಿ. ಇಂಥ ಅವಕಾಶ ಸಿಕ್ಕಿರಲಿಲ್ಲ. ಯಾಕೆಂದರೆ ನಾವೆಲ್ಲ ಈಗ ನಮ್ಮ ಜನಮತದಲ್ಲಿ ಜನರಲ್ಲ ಬರೀ ಪೋಸ್ಟಿಂಗ್ಸ್ ಮಾಡ್ತೀವಿ, ವಿಡಿಯೋ ಲಿಂಕ್ಸ್ ಹಾಕ್ತೀವಿ, ವಿಡಿಯೋಸ್ ಹಾಕ್ತೀವಿ. ಇದು ಬಲೂಚಿಸ್ತಾನದ ಬಾವುಟ ಹಾರಿಸ್ತಾ ಇರೋದು ನಾವು ಹಾಕಿರೋ ಒಂದು ಫೋಟೋ ಸುಮಾರು 35,000 ವೀಕ್ಷಣೆ ಆಗಿದೆ. ಸೊ ಇಲ್ಲಿವರೆಗೂ ನಮ್ದೆಲ್ಲ ಜನರಲ್ ಆಗಿ ಒಂದು ವ್ಯೂಸ್ ಅಂತ, ಪೋಸ್ಟ್ದು ವ್ಯೂಸ್ ನಾವು ನೋಡಿದ್ರೆ ಒಂದು ಮ್ಯಾಕ್ಸಿಮಮ್ ಅಂದರೆ ನಮ್ದು ರೀಚ್ ಆಗಿರೋದು 5,000ರಿಂದ 7,000 ಆ ಪೋಸ್ಟ್ ವ್ಯೂಸ್ ಆಗೋದು. ವಿಡಿಯೋಸ್ ಅದು ವಿಡಿಯೋಸ್ ಒಂದೊಂದಷ್ಟು ಹಂಡ್ರೆಡ್ಸಲ್ಲಿ ಇರುತ್ತೆ, ಒಂದು ಥೌಸಂಡ್ಸಲ್ಲಿ ಇರುತ್ತೆ. ಸೊ ಈ ಪೋಸ್ಟ್ ವ್ಯೂಸು ಬಂದು ಅಷ್ಟು ರೀಚ್ ಆಗೋದು ಕಮ್ಮಿ ನಮ್ಮದ್ರಲ್ಲಿ. ಅಫ್ಕೋರ್ಸ್ ನಮ್ಮದು 18,000 ಜನ ಲೈಕ್ಸು ಮತ್ತು ಫಾಲೋವರ್ಸ್ ಸೇರಿಸಿ 18,000 ಜನ ಸಬ್ಸ್ಕ್ರೈಬರ್ಸ್ ಇದ್ರು ನಮ್ಮ ಚಾನಲ್ಗೆ. ಅಷ್ಟು ರೀಚ್ ಆಗ್ತಾ ಇರಲಿಲ್ಲ. ಇದು 35,000 ರೀಚ್ ಆಗಿದೆ. ಏನು ಬರೀ ಬಲೂಚಿಸ್ತಾನ್ ಬಾವುಟ ಹಾರಿಸಿ ಬಲೂಚಿಸ್ತಾನು ಸ್ವತಂತ್ರ ಪಡ್ಕೊಂಡಿದೆ ಅಂತ ಅನ್ನೋದು ಕೊಟ್ಟ ಜಾಗದಲ್ಲಿ. ಅಂದರೆ ಜನಗಳಿಗೆ ಅದರ ಮೇಲೆ ಹೆಚ್ಚಿನ ಒಲವು ಆಕರ್ಷಣೆ ಇತ್ತು. ನಮ್ಮಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ವಾಟ್ಸಪ್ಗಳಲ್ಲೆಲ್ಲ ನಾವು ಏನು ನೋಡ್ತಾ ಇದ್ವಿ ಅಂತಂದರೆ, ಇದು 3 ಭಾಗ ಆಗುತ್ತೆ. ಪಾಕಿಸ್ತಾನ, ಬಲೂಚಿಸ್ತಾನ ಆಗುತ್ತೆ, ಸಿಂಧ್ ಆಗುತ್ತೆ, ಆಮೇಲೆ ಇನ್ನೊಂದು ಗಿಲ್ಗಿಟ್ ಬಲ್ತಿಸ್ತಾನ್ ಆಗುತ್ತೆ, POK ನಮಗೆ ಬರುತ್ತೆ. ಇದೆಲ್ಲ ಒಂದು ಜನರಲ್ಲಿ ಒಂದು ಕುತೂಹಲ ಮೂಡಿಸಿತ್ತು, ಒಂದು ಆಸೆನೂ ಎಲ್ಲೋ ಒಂದು ಹೋಪ್ ಮೂಡಿಸಿತ್ತು, ಈ ಥರ ಆದರೆ ಭಾಳ ಚೆನ್ನಾಗಿರುತ್ತೆ ಅಂತ ಅನ್ನೋದು. ಅದ್ಯಾಕೋ ಸಡನ್ನಾಗೆ ಇದಾಗೋಯ್ತು. ಇದರಲ್ಲಿ ಈಗಾಗಲೇ ಡೆವಲಪ್ಮೆಂಟ್ಗಳು ವಿಚಾರಕ್ಕೆ ಬಂತು ಅಂತಂದರೆ, ಇವತ್ತಿನ ಸುದ್ದಿ ಈಗಾಗಲೇ 3 ಸೇನಾ ಪ್ರಮುಖ DGMಗಳೆಲ್ಲ ಇವಾಗ ಮಾತಾಡೋರು. ಈಗ ತಾನೇ ಮುಗೀತು ಪ್ರೆಸ್ ಕಾನ್ಫರೆನ್ಸು, ನಮ್ಮಲ್ಲಿ ಲಿಂಕ್ ಶೇರ್ ಮಾಡಿದ್ವಿ, ನೀವು ನೋಡಿರ್ಬೋದು. ಸೊ IC-814 ವಿಮಾನ ಹೈಜಾಕ್ ಮಾಡಿದ್ರಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದಾಗ, ಆ ಹೈಜಾಕರ್ಸು ಕೂಡ ಇದರೊಳಗಡೆ ಸತ್ತಿದ್ದಾರೆ. ಏನು 40 ಜನ ಟೆರರಿಸ್ಟ್ಗಳು ಸತ್ತಿದ್ದಾರೆ, ಅದರಲ್ಲಿ ಇವರು ಸೇರ್ಕೊಂಡಿದ್ದಾರೆ. ಸೊ ಇವರು ಸೊ ಅದರಲ್ಲಿ ಈ ವಿಮಾನ ಹೈಜಾಕ್ ಮಾಡಿದವರು ಸೇರ್ಕೊಂಡಿದ್ದಾರೆ. ನಂತರ ಏನು ಪುಲ್ವಾಮಾ ಅಟ್ಯಾಕ್ ಮಾಡಿದ್ದು ಅವರು ಸೇರ್ಕೊಂಡಿದ್ದಾರೆ. ಆಮೇಲೆ ಎಷ್ಟು ಶೇಮ್ಲೆಸ್ ಪೀಪಲ್ ಅಂದರೆ ಪಾಕಿಸ್ತಾನದವರು ಪುಲ್ವಾಮಾ ಅಟ್ಯಾಕ್ನ ಒಂದು ಟ್ಯಾಕ್ಟಿಕಲ್ ಇದು ಮೆನೋವರ್ ಅಂತ ನೆನ್ನೆ ಅವರು ಪಾಕಿಸ್ತಾನ ಏರ್ ಫೋರ್ಸ್ನವನು ವರದಿಗಾರ ಹೇಳ್ಕೊಂಡಿದ್ದಾನೆ. ಸೊ ಪುಲ್ವಾಮಾ ಅಟ್ಯಾಕ್ನ ಓಪನ್ ಆಗಿ ಭಯ ಬಿಟ್ಲಾಗಿ ಧೈರ್ಯವಾಗಿ ಅವರು ಒಪ್ಕೊತಾ ಇದ್ದಾರೆ. ಸೊ ಅಂದರೆ ಏನು ಅಂತಂದರೆ, ನೀವು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ, ನಮಗೆ ಚೈನಾದ ರಕ್ಷಣೆ ಇದೆ. ಒಂದು ಲೆಕ್ಕಾಚಾರದಲ್ಲಿ ನಾವು ಪಾಕಿಸ್ತಾನ ಅಮೆರಿಕದು F-16 ತೊಗೊಂಡಿರೋದಕ್ಕೆ ನಮ್ಗೆ ಅಮೆರಿಕ ಕಡೆಯಿಂದನೂ ನಮಗೆ ಇದಿದೆ, ಸೇಫ್ಟಿ ಇದೆ, ನಮ್ಮ ಕಡೆ ಒಂದು ಸ್ವಲ್ಪ ಒಲವಿದೆ ಅವ್ರಿಗೆ. ಸೊ ನೀವೇನೂ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಧೈರ್ಯದ ಮೇಲೆ, ಪ್ಲಸ್ IMF ಇಂದ ದುಡ್ಡು ಬಂದಿರೋದ್ರ ದುರಾಂಕಾರದ ಮೇಲೆ ಅವರು ಆ ಭಿಕ್ಷೆ ಬೇಡಿರೋದನ್ನೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಕೊಂಬಿಟ್ರು. ಅದನ್ನೇ ನಮ್ಮ ಮೇಲೆ ವಿಕ್ಟ್ರಿ ಅಂತ ಅನ್ಕೊಂಬಿಟ್ಟು ಈ ಥರ ಎಲ್ಲ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಏನೋ ನಾವು ಮಾಡಿದ್ವಿ, ಏನು ಇವಾಗ ಅಂತ. ಆಮೇಲೆ ಇದು ಬಂದಿರೋದು ಜನ ಏನು ಗಮನಿಸಬೇಕು ಅಂತಂದರೆ, ಆಗ ವಿರೋಧ ಪಕ್ಷದವರು ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾಡಿಸಿದ್ರು ನೆಕ್ಸ್ಟ್ ಟರ್ಮ್ ಗೆಲ್ಲೋದಕ್ಕೆ ಅನ್ನೋ ಒಂದು ದೊಡ್ಡ ವಾಟ್ಸಪ್ಗಳಲ್ಲಿ ಪ್ರತಿಯೊಂದರಲ್ಲೂ ಇದನ್ನು ಹರಿದು ಬಿಟ್ಟಿದ್ರು ಪ್ರಧಾನಿ ಮೋದಿಯವ್ರ ವಿರೋಧಿಗಳು. ಸೊ ಅವ್ರಿಗೂ ಇವಾಗೆಲ್ಲ ಒಂದು ಉತ್ತರ ಸಿಕ್ಕದಂಗೆ ಆಯ್ತು ಇದ್ರ ಮೂಲಕ. ಆಮೇಲೆ ಇವಾಗ ಈ ವಿಚಾರಕ್ಕೆ ಬರಬೇಕು ಅಂತಂದರೆ, ಇಲ್ಲಿ ನನಗೆ ಪ್ರಧಾನಿ ಮೋದಿ ಅವರು ಹೆಂಗೆ ಕಂಡ್ರು ಅಂತಂದರೆ, ಬಾಹುಬಲಿ ಫಿಲಮ್ನಲ್ಲಿ ಪ್ರಭಾಸ್ ತನ್ನ ಜನರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಹೆಂಗೆ ಕಾಲ್ಗೆಲ್ಲ ದಾರ ಕಟ್ಬಿಟ್ಟು ಅವ್ರನ್ನ ಕೆಳಗೆ ಬೀಳಿಸಿ ನಂತರ ಅವ್ರ ಎನಿಮಿಗಳು ಹೊಡಿತಾನೆ, ಆ ರೀತಿ ಇಲ್ಲಿ ಪಾಕಿಸ್ತಾನಿ ಜನಗಳನ್ನ ಕೊಲ್ಲೋದನ್ನ ಕಮ್ಮಿ ಮಾಡೋದಕ್ಕೆ ಡ್ಯಾಮೇಜು ಆದಷ್ಟು ಅವ್ರ ಮಿಲಿಟರಿ ಇನ್ಸ್ಟಾಲೇಷನ್ಗಳ ಮೇಲೆ ದಾಳಿ ಮಾಡಿದ್ರು. ಇದು ನಿಜವಾಗ್ಲೂ ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾನು. ಅಂದರೆ ನಮ್ಮ ದೇಶದ ಜನರನ್ನ ಹೆಂಗೆ ನೋಡ್ತಾರೋ ಅದೇ ರೀತಿ ಆ ದೇಶದ ಜನರನ್ನು, ಶತ್ರು ದೇಶದ ಜನರನ್ನು ನೋಡಿದ್ದಾರೆ. ಸೊ ಇದು ಈ ಕಾಲಘಟ್ಟದಲ್ಲಿ ಈಗ ಪ್ರಸ್ತುತ ಪರಿಸ್ಥಿತಿ ಭೂಮಿ ಮೇಲೆ ಈ ರೀತಿ ನೋಡೋವಂಥ ಒಂದು ನಾಯಕ ಸಿಗೋದು ಭಾಳ ಕಷ್ಟ. ಅದಕ್ಕೆ ಅವರು ವಿಶ್ವನಾಯಕನ ಮಟ್ಟಕ್ಕೆ ಹೋಗಿರೋದು. ಒಂದು. ಎರಡನೇದೇನು ಅಂತಂದರೆ, ಅವರು ಆದಷ್ಟು ನಮ್ಮ ರಿಲಿಜಿಯಸ್ ಸ್ಟ್ರಕ್ಚರ್ಗಳಿಗೆ ಟಾರ್ಗೆಟ್ ಮಾಡೋರು, ನಮ್ಮ ರಿಲಿಜಿಯಸ್ ಸ್ಟ್ರಕ್ಚರ್ಸ್ಗೆ. ಗುರುದ್ವಾರಗಳವರು, ನಿನ್ನೆ ಒಂದು ಮಿಸೈಲ್ ಬಂದ್ಬಿಟ್ಟಿತ್ತು, ಗುರುದ್ವಾರ ಇದಾಗಲಿಲ್ಲ, ಅದು ಬ್ಲಾಸ್ಟ್ ಆಗಿಲ್ಲ, ವಿಂಡೋ ಪ್ಯಾನಲ್ಗಳೆಲ್ಲ ಹೊಡೆದೋಗಿತ್ತು. ಚರ್ಚ್ ದಾಳಿ ಮಾಡಿದ್ರು, ಅಲ್ಲಿ 2 ಮಕ್ಕಳನ್ನ ಸಾಯಿಸಿದ್ರು. ಆಮೇಲೆ ನಮ್ಮ ದೇವಸ್ಥಾನ ದಾಳಿ ಮಾಡಿದ್ರು. ಆ್ಯಕ್ಯುರೇಟ್ ಆಗಿ ಪಿನ್ ಪಾಯಿಂಟಾಗೆ ಮಾರ್ಟರ್ ಶೆಲ್ಸ್ ಅದು ಇದೆಲ್ಲ ಅಲ್ಲಿಗೆ ಪ್ಲಾನ್ ಮಾಡಿ ಅಲ್ಲಿಗೆ ಹೊಡೆದಿದ್ದಾರೆ. ಸೊ ಇದನ್ನೆಲ್ಲ ಸುಮಾರು ಮಾಡಿದ್ದಾರೆ. ಆಮೇಲೆ ನಮ್ಮ ಕಡೆ ಸೈನಿಕರು ಸುಮಾರು ಒಂದು 7 ಜನ ಸತ್ತಿದ್ದಾರೆ. ಇವತ್ತು ನಾವು ಅವ್ರ ಫೋಟೋ ಕೂಡ ಹಾಕಿದ್ದೀವಿ. ಆಮೇಲೆ ಜನರು ಸುಮಾರು ಒಂದು 18ರಿಂದ 20 ಜನ ನಮ್ಮ ಕಡೆ ಸಿವಿಲಿಯನ್ಸು ಸಾವಾಗಿದೆ. ಇವ್ರನ್ನೆಲ್ಲ ಹುತಾತ್ಮರು ಅಂತಲೇ ಕರಿಬೇಕು. ಸೊ ಈ ಥರ ಆಗಿದೆ.
ಹಾಗಾಗಿ ನಾವು ಆದಷ್ಟು ಏನು ಇವಾಗ ನಡ್ಕೊಂಡ್ ಬಂದಿದೆ ಇದೆಲ್ಲ ಒಂದು ಒಳ್ಳೇದಕ್ಕೆ ಎಂಡ್ ಆಯ್ತು ಅಂತ ಅನ್ಕೊಳ್ಳೋಣ ಇನ್ನು ಮುಂದಿನ ಇದಕ್ಕೆ. ಆದ್ರೆ ನಮ್ಮವರು ಅವ್ರ ನ್ಯೂಕ್ಲಿಯರ್ ಜಾಗಗಳ ಮೇಲೆಲ್ಲ ಅಟ್ಯಾಕ್ ಮಾಡಿ ಅದ್ರ ಮೇಲೆ ನ್ಯೂಕ್ಲಿಯರ್ ಸೈಟ್ ಮೇಲೆ ಅವರೆಲ್ಲೆಲ್ಲ ಬಾಂಬ್ ಸಿಟ್ಟಿದ್ದಾರೆ ಅಲ್ಲೆಲ್ಲ ಅಕ್ಕಪಕ್ಕ ಮಿಸೈಲ್ ಹಾಕಿ ನಿಮ್ಮ ನ್ಯೂಕ್ಲಿಯರ್ ಅಸೆಟ್ಸ್ ನಮ್ಮ ಕಣ್ಣಲ್ಲಿದೆ, ನಮ್ಮ ದೃಷ್ಟಿನಲ್ಲಿದೆ, ಮತ್ತು ನಮ್ಮ ಇದು ಏನು ಕೈಗೆಟಕೋ ರೀತಿ ಇದೆ ನಮ್ಮ ಮಿಸೈಲ್ಗಳಿಗೆ ಅನ್ನೋದನ್ನ ನೋಡ್ಸ್ಕೊಟ್ಟ ಮೇಲೆ ನಿಲ್ಸಿದ್ರು ಅನ್ನೋದು ಒಂದು ಮಾತಾದ್ರೆ, ಇನ್ನೊಂದು ಪ್ರಮುಖವಾದಂತ ವಿಷಯ ಏನು ಹರಿದಾಡ್ತಾ ಇರೋದು ಅಂತಂದ್ರೆ, ಪಾಕಿಸ್ತಾನ್ಗೆ ಇದ್ದಿದ್ದು F-16 ಅಮೆರಿಕಾದಲ್ಲಿ ನಿಮ್ಗೆಲ್ಲ ಗೊತ್ತು, ಅಲ್ಲಿ ಸರ್ಕಾರ ನಡೆಯೋದೆ ಡಿಫೆನ್ಸ್ ಕಂಪನಿಗಳಿಂದ. ಅವರಿದ್ರಿಂದ ಒಂದು ಡಿಫೆನ್ಸ್ ಹೋಲ್ಡ್ ತುಂಬಾ ಜಾಸ್ತಿ ಅಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಲಾಕಿಡ್ ಮಾರ್ಟಿನ್ ಇರ್ಬೋದು ಅಥವಾ ಬೇರೆ ಬೇರೆ ಸುಮಾರು ಇದೆ ಕಂಪನಿಗಳು. ಸೊ ಇವ್ರದಲ್ಲಿ F-16 2 ಬಿದ್ದೋಯ್ತಲ್ಲ, ಪ್ಲಸ್ JF-17 ಚೈನಾದ್ ಬಿದ್ದೋಯ್ತು. ಸೊ ಅದೇನಾಗತ್ತೆ, ನಾಳೆ ಅವರು ಬೇರೆ ದೇಶಗಳಿಗೆ ಅದನ್ನ ಮಾರಬೇಕು ಅಂದ್ರೆ ಅದನ್ನ ಮಾರೋದಕ್ಕಾಗೋದಿಲ್ಲ, ಅದ್ರದ್ದು ವ್ಯಾಲ್ಯೂ ಕಮ್ಮಿ ಆಗೋಗ್ಬಿಡುತ್ತೆ. ಅವಾಗ ಏನಾಯ್ತು, ಇನ್ನೊಂದೇನಾಯ್ತು, ಅದನ್ನ ಯಾವ್ದ್ರಲ್ಲಿ ಹೊಡೆದ್ರು, ಬ್ರಹ್ಮೋಸಲ್ಲಿ ಹೊಡೆದ್ರು, ಆಮೇಲೆ S-400 ಅಲ್ಲಿ ಹೊಡೆದ್ರು, ಆಯ್ತಾ. ಆಮೇಲೆ ಯಾವ್ದು ಜೆಟ್ ನಾವು ಫೈಟರ್ ಜೆಟ್ ಯೂಸ್ ಮಾಡಿದ್ವಿ, ರಫೇಲ್ ಯೂಸ್ ಮಾಡಿದ್ವಿ, ರಫೇಲ್ ಫ್ರಾನ್ಸ್ದು, ಬ್ರಹ್ಮೋಸ್ ಮತ್ತೆ S-400 ರಷ್ಯಾದು. ಸೊ ಅವಾಗ ಏನಾಗತ್ತೆ, ಅವ್ರು ಯಾವ ಕ್ಷಿಪಣಿಗಳು ನಿಲ್ಲಲ್ಲ, ಯಾವ್ದಾದ್ರು ಹೆಸರು 26 ಹೆಸರಿಟ್ಟಿದ್ದಾರೆ, ಶಾಹೀನು, ಅಫ್ರಿದಿ, ಇನ್ನೊಂದು 26 ಏನೇನೋ, ಅದು ಯಾವುದು ನಿಲ್ಲೋದಿಲ್ಲ. ಸೊ ಅದನ್ನ ಪ್ರೂವ್ ಆಗೋಯ್ತು. ಅವಾಗ ಏನಾಗುತ್ತೆ, ಅವ್ರ ಸ್ಟಾಕ್ಸ್ಗಳು ಬೀಳಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಮುಂದೆ ಫ್ಯೂಚರ್ನಲ್ಲಿ ಅವ್ರದ್ದು ಸೇಲ್ಸ್ ಆಗೋದಿಲ್ಲ. ಸೊ ಇದು ಒಂದು ರೀಸನ್ನು ಅಮೆರಿಕ ಪ್ರೆಸಿಡೆಂಟ್ ಇಂಟರ್ವ್ಯೂನ್ ಆಗಿ ಇದನ್ನ ಸೆಟ್ಲ್ ಮಾಡೋದಕ್ಕೆ ಅನ್ನೋದು ಬಹಳಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ದೊಡ್ಡ ದೊಡ್ಡ ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನ ಪ್ಯಾನಲ್ಗಳಲ್ಲಿ, ಟಿವಿಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಇದನ್ನ ಹೇಳಿದ್ದಾರೆ. ಸೊ ಇಲ್ಲಿ ಇನ್ಫ್ಲೂಯೆನ್ಸ್ ಒಳಗಾದ್ರ ನಮ್ಮ ಸರ್ಕಾರ ಇನ್ಫ್ಲೂಯೆನ್ಸ್ ಒಳಗಾಯ್ತಾ, ಅವರಿಂದ ಹೆಂಗ್ ಅನೌನ್ಸ್ಮೆಂಟ್ ಬಂತು, ಇದು ಕಾಂಪ್ರಮೈಸ್ ಆಗಿರೋದು. ಕಾಂಪ್ರಮೈಸ್ ಆಗಿರೋದು ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಮ್ಮಲ್ಲಿ ಡಿನೈ ಮಾಡಿದ್ರು ಗೌರ್ಮೆಂಟ್ ಅವರು, ಆಯ್ತಾ. ಅವರು ಹಾಕಿರೋದನ್ನ ಇಲ್ಲ ನಾವು ಬೈಲಾಟ್ರಲ್ಲಿ ನಾವು ಮಾಡ್ಕೊಂಡಿರೋದು, ಇದು ಯಾವ ದೇಶದ ಇಂಟರ್ವ್ಯೂನ್ ಆಗಿಲ್ಲ ಇದರಲ್ಲಿ ಅಂತ ಅಲ್ವಾ. ಆಮೇಲೆ ಪಾಕಿಸ್ತಾನ್ ವಾಂಟೆಡ್ ಟು ಕ್ಲೋಸ್ ದಿಸ್ ಆನ್ ಇಟ್ಸ್ ಟರ್ಮ್ಸ್. ಅದಕ್ಕೆ ದೇ ವಾಟ್ ಡಿಡ್ ಇಸ್, ನೀವು ಕ್ಲೋಸ್ ತಕ್ಷಣ ನಾವು ಕ್ಲೋಸ್ ಮಾಡೋದಿಲ್ಲ, ವಿ ವಿಲ್ ಫೈರ್ ಫಾರ್ ಅನದರ್ 2-3 hours, ದೆನ್ ವಿಲ್ ಕ್ಲೋಸ್ ದ ಸೀಸ್ ಫೈರ್ ಮಾಡ್ತೀವಿ ಅಂತೇಳಿ ಮತ್ತೆ ಒಂದು 3-4 hour ಫೈರ್ ಮಾಡಿ ಕ್ಲೋಸ್ ಮಾಡೋರು. ಸೊ ಅವರು ಇದನ್ನ ಹೆಂಗೆ ಅನೌನ್ಸ್ ಮಾಡಿದ್ರು, ಮತ್ತೆ ಇವಾಗ ಅನೌನ್ಸ್ ಮಾಡಿದ್ವಿ ಕನ್ಫರ್ಮ್ ಆಯ್ತಲ್ಲ, ನಿನ್ನೆ ಫಸ್ಟ್ ಅವ್ರು ಅನೌನ್ಸ್ ಮಾಡಿದ ತಕ್ಷಣ ಒಂದು 3-4 hour ಹೊಡೆಯಕ್ ಬಿಟ್ರು. ಇಲ್ಲ ಟ್ರಂಪ್ ಮಾತಿಗೂ ಮರ್ಯಾದೆ ಕೊಡ್ತಲ್ಲ, ಟ್ರಂಪ್ ಹೇಳಿದ್ರೆ ಸುಳ್ಳು ಅನ್ನೋ ತರ ಮಾಡಿದ್ರು. ಆದ್ರೆ ಇವತ್ತು ಬೆಳಗ್ಗೆಯಿಂದ ಮಧ್ಯರಾತ್ರಿಯಿಂದ ಎಲ್ಲ ನಿಲ್ಲಿಸಿದ್ರು. ಸೊ ಇವಾಗ ಟ್ರಂಪ್ ಹೇಳಿದ್ ನಿಜ ಅಂತ ಕನ್ಸಿಡರ್ ಮಾಡ್ಬೋದಾ ನಾವು? ಸೊ ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಇಲ್ಲಿ ದಾರಿ ಆಗ್ತದೆ. ಇನ್ನೊಂದೇನು ಅಂದ್ರೆ, ಸರ್ಕಾರ ಇದಕ್ಕೆ ತನ್ನ ಸಮರ್ಥನೆ ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಇದೆ. ಈ ಒಂದು ಅನುಮಾನಗಳಿಗೆ ಏನು, ನಾವಿದನ್ನ ಮುಂದೆ ಎಳ್ಕೊಂಡು ಹೋಗಿದ್ರೆ, ಇದು ನ್ಯೂಕ್ಲಿಯರ್ ವಾರ್ ಆಗಿದ್ರೆ ಒಂದೇ ಒಂದು ನ್ಯೂಕ್ಲಿಯರ್ ಬಾಂಬ್ ಅವ್ರು ಲಾಂಚ್ ಮಾಡಿದ್ರು, ನಮ್ಮ ಮಿಸೈಲ್ಗಳೆಲ್ಲ ಹೊಡೆದಾಕ್ಬಿಡೋದು. ಬಟ್ ಅದು ಈ ಕಡೆ ಫ್ಲೈ ಆದ್ಮೇಲೆ ನೀವು ಏರಲ್ಲಿ ಹೊಡೆದ್ರೆ ಆ ನ್ಯೂಕ್ಲಿಯರ್ ಕಣಗಳು ಕೆಳಗಡೆ ಬಿದ್ಮೇಲೆ ಅದೇನ್ ಬಾಂಬ್ ಇದ್ರೆ ಏನ್ ಡ್ಯಾಮೇಜ್ ಮಾಡುತ್ತೋ ಅದ್ರದ್ದು ಆಲ್ಮೋಸ್ಟ್ 30-40% 50% ಆ ಡ್ಯಾಮೇಜ್ ಆಗೇ ಆಗುತ್ತೆ. ಯಾಕಂದ್ರೆ ನ್ಯೂಕ್ಲಿಯರ್ ಇದೆಲ್ಲ ಕೆಳಗಡೆ ಬೀಳುತ್ತೆ. ಸೊ ಇಟ್ ವಿಲ್ ಬಿ ಸ್ಪ್ರೆಡ್ ಇನ್ ದ ಏರ್. ಸೊ ಅದನ್ನ ಬ್ರೀತ್ ಮಾಡಿದವರೆಲ್ಲ ಇದೇ ಆಗ್ತಾರೆ. ಸೊ ಭೂಪಾಲಲ್ಲಿ ಏನು ಟ್ರಾಜಡಿ ಆಯಿತು ಅದೇ ತರ ಆಗುತ್ತೆ, ಅಥವಾ ಇದರಲ್ಲಿ ಚರ್ನೋಬಿಲ್ ಅಲ್ಲಿ ಏನಾಯ್ತು ಯುಕ್ರೇನ್ ಅಲ್ಲಿ, ಸೊ ಅದೇ ತರ ಇದು ಟ್ರಾಜಡಿ ಆಗುತ್ತೆ. ಸೊ ಹಾಗಾಗಿ ಅದನ್ನ ರಿಸ್ಕ್ ತಗೊಳಕ್ಕೆ ನಮ್ಗೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಮುಂದೆ ಇದು ನ್ಯೂಕ್ಲಿಯರ್ ಟರ್ನ್ ಆಗೋದು ಬೇಡ ಅಂತ ಹೇಳಿ ಅವ್ರಿಗೂ ಒಂದು ವಾರ್ನಿಂಗ್ ಕೊಟ್ಟು, ಅವ್ರ ನ್ಯೂಕ್ಲಿಯರ್ ಸೈಟ್ಗಳ ಹತ್ರ ನಾವು ಮಿಸೈಲ್ಗಳು ಅಕ್ಕಪಕ್ಕ ಬೀಳಿಸಿ, ಅವರು ಅದು ಖಾನ್ ಏರ್ ಬೇಸ್ ಏನಿದೆ ಅಲ್ಲಿ ಹೊಡೆದಿದ್ದೀವಿ, ಅದರೆಲ್ಲ ಸ್ವಲ್ಪ ಟೆನ್ಷನ್ ಕೊಟ್ಟು ಅವ್ರಿಗೆ ಭಯಪಡಿಸಿ ನಾವು ನಿಲ್ಸಿದ್ವಿ ಅಂತ ಸರ್ಕಾರ ಹೇಳ್ಕೋಬಹುದು. ಆದ್ರೆ ಈ ಒಂದೇನು ಓಡಾಡ್ತಾ ಇದೆ, ಎಲ್ಲಿ ಅಮೆರಿಕನ್ ಡಿಫೆನ್ಸ್ ಕಂಪನಿಗಳು ಅಥವಾ ಸ್ಟಾಕ್ಸ್ ಅಥವಾ JF-17 ಚೈನಾದು ಎಲ್ಲ ವ್ಯಾಲ್ಯೂ ಬಿದ್ದೋಗುತ್ತೆ. JF-17 ಚೈನಾನು ಬೇರೆ ಬೇರೆ ದೇಶಗಳಿಗೆ ಸಪ್ಲೈ ಮಾಡ್ತಾ ಇದೆ, ತಯಾರು ಮಾಡಿ, ಅವ್ರದ್ದೇ ಒಂದಷ್ಟು ಗ್ರೂಪ್ಗಳಿದೆ. ಸೊ ಇದೆಲ್ಲ ತೊಂದರೆಗಳಾಗ್ಬಿಡುತ್ತೆ. ಆಮೇಲೆ ಟರ್ಕಿಶ್ ಡ್ರೋನ್ಸ್, ಟರ್ಕಿ ಇಸ್ ವೆರಿ ಫೇಮಸ್ ಫಾರ್ ಡ್ರೋನ್. ಅವ್ರದ್ದು ಏನು ಇದು ಕಮಕಾಸಿ ಡ್ರೋನ್ಸ್ ಅಂತೀವಿ, ಸೂಸೈಡ್ ಡ್ರೋನ್ಸ್, ಅದು ಮಾಡೋದ್ರಲ್ಲಿ ಟರ್ಕಿ ತುಂಬಾ ಫೇಮಸ್. ನೀವು ಗೂಗಲ್ ಮಾಡಿದ್ರೆ ಇನ್ಫಾರ್ಮೇಶನ್ಗಳು ಸಿಗುತ್ತೆ, ಯೂಟ್ಯೂಬಲ್ಲಿ ನೋಡಿದ್ರೆ ಸುಮಾರು ವಿಡಿಯೋಗಳು ಸಿಗುತ್ತೆ. ಅವ್ರದ್ದು ಅದೇ ಒಂದು ದೊಡ್ಡ ಅದರಲ್ಲೇ ಒಂದು ಇದು ಮಾಡ್ಕೊಂತ ಇದ್ದಾರೆ. ಇಸ್ರೇಲ್ ಬಿಟ್ರೆ ವರ್ಲ್ಡ್ ಡ್ರೋನ್ಸ್ ಅಲ್ಲಿ ನೆಕ್ಸ್ಟ್ ಟರ್ಕಿನೇ ತುಂಬಾ ಹೈ ಟೆಕ್ನಾಲಜಿ ಇರೋದು. ಅಫ್ಕೋರ್ಸ್ ಅಮೆರಿಕಾ, ಜರ್ಮನಿ ಇದೆಲ್ಲ ಒಂದು ಸ್ಟೇಜ್ ಅಲ್ಲಿ ಇದೆ. ಬಟ್ ಹೈ ಪ್ರೊಡಕ್ಷನ್ಸ್, ಮ್ಯಾಸಿವ್ ಪ್ರೊಡಕ್ಷನ್ಸ್, ಅದನ್ನೇ ಮೇನ್ ಇಂಡಸ್ಟ್ರಿ ಆಗಿ ಸ್ವಲ್ಪ ಜಾಸ್ತಿ ಡಿಪೆಂಡ್ ಆಗಿ ಅದನ್ನೇ ಜಾಸ್ತಿ ಒಂದು ಇದು ಮಾಡ್ಕೊಂಡಿರೋದು ಸ್ಪೆಷಲೈಸೇಷನ್ ಅಂದ್ರೆ ಅದು ಟರ್ಕಿ ಮತ್ತೆ ಇಸ್ರೇಲ್ ಡ್ರೋನ್ ಅಲ್ಲಿ. ಸೊ ಅವ್ರ ಡ್ರೋನ್ಗಳು ಬಿದ್ದೋಗ್ಬಿಡ್ತು. ಸೊ ಟರ್ಕಿದು ಡ್ರೋನ್ಸ್ ನಾಳೆ ಯಾರು ಕೊಳ್ಳೋದಿಲ್ಲ, ಏನೂ ಆಗಲ್ಲ. ಸೊ ಇಲ್ಲಿ ಫೈನಲ್ ಆಗಿ ಏನಾಗ್ಬಿಡುತ್ತೆ, ದೇಶಗಳಿಗೆ ನೋಡೋರಿಗೆ ಇದು ನಂಬರ್ 1 ಐಟಮ್ ಇವಾಗ ಇಲ್ಲಿ ಬೇಕಾಗಿರೋದು ಎಲ್ಲ ದೇಶಗಳಿಗೂ ಸೇಫ್ಟಿಗೆ ಅಂದ್ರೆ S-400 ಬಿಟ್ರೆ ಇಂಡಿಯಾ ಹತ್ರನೇ ಆಕಾಶ್ ಮಿಸೈಲ್ಸ್ ನ ಬೈ ಮಾಡೋಣ. ಇಂಡಿಯನ್ ಡಿಫೆನ್ಸ್ ಇಂಡಸ್ಟ್ರಿನೂ ಇಂಪ್ರೂವ್ ಆಗ್ಬಿಡುತ್ತೆ. ಆಕಾಶ್ ಮಿಸೈಲ್ಸ್ ನ ಬೈ ಮಾಡೋದು S-400, ದೋಸ್ ಕಾಂಟ್ ಅಫೋರ್ಡ್ S-400. ಇವಾಗ ಗ್ಲೋಬಲ್ ಸೌತ್ ಅಂತ ಏನ್ ಕಂಟ್ರೀಸ್ ಕರಿತೀವಿ, ಲಿಟಲ್ ಪೂರ್, ದೇ ವಿಲ್ ಗೋ ಟು ಆಕಾಶ್. ಸ್ವಲ್ಪ ರಿಚ್ ಆಗಿರೋರು, ಸ್ವಲ್ಪ ದುಡ್ಡು ಗಿಟ್ಟು ಇಟ್ಕೊಂಡಿರೋಂಥವ್ರು, ಫಾರ್ ಎಕ್ಸಾಂಪಲ್ ಇಂಡೋನೇಷಿಯಾ, ಮಲೇಷಿಯಾ ಎಲ್ಲ ನಾವು ನಿಮ್ಮ ಹತ್ರ ಬೈ ಮಾಡೋ ಬದಲು ನಾವು S-400 ಡೈರೆಕ್ಟ್ ಆಗಿ ಬೈ ಮಾಡ್ಬಿಡ್ತೀವಿ. ಎಲ್ಲಿ ಇವ್ರ ಹತ್ರ, ರಷ್ಯಾ ಹತ್ರ.
ಸೊ ಅವಾಗ ಏನಾಗುತ್ತೆ, ದೇರ್ ವಿಲ್ ಬಿ ಒಂದು ಕಂಪ್ಲೀಟ್ಲಿ ಇದಾಗೋಗುತ್ತೆ ನಿಮಗೆ. ಅಮೆರಿಕನ್ನು ಮತ್ತು ಚೈನೀಸ್ದು ಪ್ರಾಡಕ್ಟ್ಸ್ ಯಾರು ಬೈಯೇ ಮಾಡಲ್ಲ ಅವಾಗ, ಡಿಫೆನ್ಸ್ ಪ್ರಾಡಕ್ಟ್ಸು. ಎವ್ರಿಬಡಿ ವಿಲ್ ಗೋ ಫಾರ್ ರಷ್ಯನ್, ಇಂಡಿಯನ್ ಆ್ಯಂಡ್ ಫ್ರೆಂಚ್ ರಫೇಲ್ ಫೈಟರ್ ಜೆಟ್ಸ್. ಸೊ ಇದು ರಿಪರ್ಕಷನ್ಸ್ ವೆರಿ ಲಾಂಗ್, ಬಿಲಿಯನ್ಸ್ ಅಲ್ಲ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಇಸ್ ದೇರ್ ಇನ್ ದಿಸ್. ಸೊ ಅದಕ್ಕೇನು ಮಾಡ್ರಿ, ಇನ್ನು ಯುದ್ಧ ಮುಂದುವರ್ಸ್ಕೊಂತ ಹೋಗ್ತಾ ಇದ್ರೆ ಅಮೆರಿಕಾದವರು ಚೈನಾದವರು ಮಾತಾಡ್ಕೊಂಡ್ರು. ಈಗ ನನ್ನ ಮಗ ಈ ಪಾಕಿಸ್ತಾನಿ ನಾವು ಕೊಟ್ವಿ, ಈ ನನ್ನ ಮಗ ಇವನು ಹೋಗ್ಬಿಟ್ಟು ನಾವು ಮರ್ಯಾದೆ ತೆಗಿತಾ ಇದ್ದಾನೆ ಗುರು, ನಮ್ದು F-16 2 ಹೊಡೆದು ಉಳಿಸ್ಬಿಟ್ರು ಇಂಡಿಯಾದವರು, JF-17 ಒಂದು ಹೊಡೆದು ಉಳಿಸಿದ್ರು. ಅವ್ರ ಟಾರ್ಮ್ಯಾಕ್ಗಳು 11 ಏರ್ ಬೇಸ್ಗಳಲ್ಲಿ ಅದರಲ್ಲಿ 8 ಟಾರ್ಮ್ಯಾಕ್ ಏನು ರನ್ವೇಗಳೆಲ್ಲ ಚಿತ್ರಾನ್ನ ಮಾಡಾಕ್ಬಿಟ್ಟಿದ್ದಾರೆ. 11 ಏರ್ ಬೇಸ್ನ ಟಾರ್ಗೆಟ್ ಮಾಡಿದ್ದಾರೆ ಅವ್ರದ್ದು ಪಾಕಿಸ್ತಾನದ್ದು. ನಮ್ದು ಇನ್ನೆಲ್ಲ ಇಂಡಸ್ಟ್ರಿಗಳು ಬಿದ್ದೋಗ್ಬಿಡುತ್ತೆ, ಇದನ್ನ ಫಸ್ಟ್ ನಿಲ್ಲಿಸ್ಬೇಕು ನಾವು ಅಂತ ಹೇಳಿ ಅದನ್ನ ಸ್ಟಾಪ್ ಮಾಡಿದ್ರು ಅನ್ನೋದು ಒಂದು ವಾದ ಇದು ನಡೀತಾ ಇರೋದು. ಸೊ ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆಗೆ ನಾವು ಗಮನ ಕೊಡಬೇಕು ಅಂತಂದ್ರೆ ನಡೆದಿರೋದು ಇವತ್ತು, ಅದನ್ನ ಅಲ್ಲಿಗೆ ಬಿಡೋಣ, ಅದು ಏನೇನಾಗುತ್ತೆ ಮುಂದೆ ಗೊತ್ತಾಗತ್ತೆ. ಈಗ ಇವತ್ತು ರಷ್ಯಾದವರು ಮತ್ತೆ ಯುಕ್ರೇನ್ನವರು ತಮ್ಮ ಒಂದು ಏನು ಸೀಸ್ ಫೈರ್ ಟಾಕ್ಸ್ ಮುಂದಿನ ಮಾತುಕತೆಗಳಿಗೆ ಟರ್ಕಿನ ಚೂಸ್ ಮಾಡ್ಕೊಂಡಿದ್ದಾರೆ. ಪುಟಿನ್ ಟರ್ಕಿಲ್ ಮಾತುಕತೆ, ನೆಕ್ಸ್ಟ್ ಸ್ಟೇಜ್ದು ಮಾತುಕತೆ ಟರ್ಕಿಲ್ ನಡೀತದೆ. ಇದು ಸ್ವಲ್ಪ ಬೇಜಾರಾಗುತ್ತೆ, ಯಾಕೆಂದ್ರೆ ನೋಡಿ ಇವಾಗ ನಮ್ಮ ಇಂಡಿಯಾದಲ್ಲಿ ಸುಮಾರು ಟ್ರಾವೆಲ್ ಕಂಪ್ನಿಗಳು, ಇಕ್ಸಿಗೋ ಇರ್ಬೋದು, ಕಾಕ್ಸ್ ಅಂಡ್ ಕಿಂಗ್ಸ್, ಇನ್ನೊಂದು 2-3 ಇದೆ, ದೇ ಹ್ಯಾವ್ ಕ್ಯಾನ್ಸಲ್ಡ್ ಆಲ್ ದ ಟ್ರಿಪ್ಸ್ ಟು ಟರ್ಕಿ ಆ್ಯಂಡ್ ಅಜರ್ಬೈಜಾನ್. ಬಕು ಮತ್ತೆ ಏನು ಇದಕ್ಕೆ ಹೋಗ್ತಾ ಇದ್ರು ಎಲ್ಲರೂ ಇಸ್ತಾನ್ಬುಲ್, ಅದೆಲ್ಲ ಕ್ಲೋಸ್ ಆಗೋಯ್ತು ಪ್ಯಾಕೇಜ್ಗಳು. ಸೊ ಇಂಡಿಯಾದಿಂದ ಇನ್ನು ಹೋದ್ರೆ ಯಾರಾದರೂ ಬಂದ್ರೆ ಇಲ್ಲಿ ಟರ್ಕಿಗೆ ಹೋಗಿದ್ದೆ ಅಂತ ಹೇಳ್ಕೊಳಕ್ಕೆ ಯಾರ ಕೈಲೂ ಆಗಲ್ಲ, ಇನ್ನೊಂದು 10 ದಿನ ಆಗಲ್ಲ ಅಟ್ಲೀಸ್ಟ್. ಅಂದ್ರೆ ಆಮೇಲೆ ಯಾರು ಮರಿಲೂಬಾರ್ದು ಇದನ್ನ, ಕ್ಷಮಿಸ್ಲೂಬಾರ್ದು ಯಾರು ಇದನ್ನ. ಟರ್ಕಿಗೆ ಸುಮಾರು ದಿನ ಯಾರು ಹೋಗೋಕ್ಕಾಗಲ್ಲ. ಸೊ ಅಂಥ ಜಾಗಕ್ಕೆ ಈಗ ನಮ್ಮ ಹೊಸ ದುಶ್ಮನಾಗಿ ನೋಡಿಸ್ಕೊಂಡಿರುವಂಥ ಟರ್ಕಿಗೆ ಅಲ್ಲೇ ಮಾತುಕತೆಗೆ ಪುಟಿನ್ ಅವರು ಆದ್ಯತೆ ಕೊಟ್ಟಿದ್ದಾರೆ. ಇದು ಏನಕ್ಕೆ ಮಾಡಿದ್ರು ಅಂತ ನಿಜವಾಗ್ಲೂ ನಮಗಂತೂ ಗೊತ್ತಿಲ್ಲ. ಇಟ್ ಈಸ್ ವೆರಿ ಸರ್ಪ್ರೈಸಿಂಗ್. ಆಮೇಲೆ ಎರಡನೇದೇನು ಅಂತಂದರೆ, ಇವರು ಯಾವುದೋ ಇರಾನ್ದು ಏನು ನ್ಯೂಕ್ಲಿಯರ್ ಟಾಕ್ಸ್ ಇದೆ ಅದು ಇವಾಗ ಒಮಾನಲ್ಲಿ ನಡೀತಾ ಇದೆ. ಮತ್ತು ಇವಾಗ ಮತ್ತೆ ಇನ್ನೊಂದು 2 ದಿವಸದಲ್ಲಿ ಅಲ್ಲಿ ಇನ್ನೊಂದು ಮಾತುಕತೆ ರೌಂಡ್ ಇದೆ. ಮತ್ತೆ ಅಮೆರಿಕಾದವರು ಸ್ವಿಟ್ಜರ್ಲ್ಯಾಂಡ್ ಚೈನಾ ಮತ್ತು ಅಮೆರಿಕಾದ ಟ್ರೇಡ್ ಟಾಕ್ಸ್ ಆಗಿದೆ. ಸೊ ಅದು ಒಳ್ಳೆ ಔಟ್ಕಮ್ ಬಂದಿದೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಅದು ಒಂದು ಒಳ್ಳೆ ಹೆಜ್ಜೆ ಮುಂದಕ್ಕೆ ಹೋಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಸೊ ಅದಾದ ನಂತರ ನಮ್ಮಲ್ಲಿ ಗೌರ್ಮೆಂಟ್ ಅವ್ರು ಏನು ಕೇಳ್ಕೊಂಡಿದ್ದಾರೆ ಅಂತಂದ್ರೆ, ಈ ಗೇಮಿಂಗ್ ವಿಡಿಯೋಗಳಿದೆ, ಈ ಬ್ಯಾಟಲ್ ಗೇಮಿಂಗ್ಸು, ಇದೆಲ್ಲ ಮೊಬೈಲ್ ಗೇಮ್ಸ್ಗಳು ಬರುತ್ತೆ, ಹುಡುಗರೆಲ್ಲ ನೋಡಿದ್ದಾರೆ. ಇದು ಸೋನಿದು ಎಲ್ಲ ಅದೇನು ಎಕ್ಸ್ಬಾಕ್ಸ್ ಅದೆಲ್ಲ ಇದೆಯಲ್ಲ, ಸೊ ಅದರದ್ದೆಲ್ಲ ಗೇಮಿಂಗ್ಸ್ದು ವಿಡಿಯೋಗಳೆಲ್ಲ ಸಿಗುತ್ತೆ. ಆ ವಿಡಿಯೋಗಳೆಲ್ಲ ತಗೊಂಡು ಇಂಡಿಯಾದು ಅಲ್ಲಿ ರಫೇಲ್ ಅಂತ ನೋಡ್ಸೋದು, ಬಿದೋಯ್ತು ಅಂತ ಪಾಕಿಸ್ತಾನದವ್ರು ಹಾಕೋದು, ಇಲ್ಲಿ ಕಳಿಸೋದು, ಇಲ್ಲಿ ಅವರೆಲ್ಲ ಹರಡೋದು. ಆಮೇಲೆ ನಮ್ಮವರು ಅದನ್ನ F-16 ಬಿಡೋದು ಅಂತ ವಿಡಿಯೋ ಹಾಕ್ಬಿಟ್ಟು ಕಳಿಸೋದು. ಇದನ್ನ ಮಾಡಿ ಸುಮಾರು ಜನಕ್ಕೆ ಹರಡಿಸಿ ಎಲ್ಲ ಸುಳ್ಳು ವಿಡಿಯೋಗಳು, ಫೇಕ್ ವಿಡಿಯೋಗಳು ಹರಿದಾಡ್ತಾ ಇದೆ. ಇದನ್ನ ನಿಲ್ಲಿಸಬೇಕು. ಆಮೇಲೆ ಯಾವುದೇ ಮೀಡಿಯಾ ಹೌಸ್ದವ್ರು ಇದನ್ನ ಹಾಕೋದಕ್ಕೆ ಮುಂಚೆ 3-4 ಸಲ ಪರಿಶೀಲನೆ ಮಾಡಿ, ಬೇಕಾದ್ರೆ ನಮ್ಮನ್ನ ಕನ್ಸಲ್ಟ್ ಮಾಡಿ ನಂತರ ಇದನ್ನ ನಮ್ಮಿಂದ ಅಭಿಪ್ರಾಯ ತಗೊಂಡು ಹಾಕಿ ಅನ್ನೋದನ್ನ ಒಂದು ಸಂದೇಶ ಪ್ರೆಸ್ನವರು, ಇದು ಆರ್ಮಿನವರು ಮತ್ತೆ ಡಿಫೆನ್ಸ್ ಇದನ್ನವರು ಚೀಫ್ ಅವರೆಲ್ಲ ಹೇಳಿದ್ದಾರೆ. ಸೊ ಒಂದೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಹರಿದಾಡ್ತಾ ಇದೆ, ಅದನ್ನು ಬಿಡಬೇಡಿ ಅಂತ. ಇನ್ನು ಅದು ಬಿಟ್ಟರೆ ಇನ್ನು ಪ್ರಪಂಚದಾದ್ಯಂತ ನಡೀತಾರೆ ನ್ಯೂಸ್ಗಳಲ್ಲಿ ಪ್ರಮುಖವಾಗಿ ಇದೇನೆ, ಇಸ್ರೇಲ್ದೊಂದು, ಇರಾನ್ದೊಂದು, ರಷ್ಯಾದು ಯುಕ್ರೇನ್ ಮಾತುಕತೆ, ಆಮೇಲೆ ಚೈನಾದು ಮತ್ತೆ ಅಮೆರಿಕಾದು ಟ್ರೇಡ್ ಟಾಕ್ಸ್. ಸೊ ಇದ್ರ ಮಧ್ಯದಲ್ಲಿ ನಮ್ಮದು UK ಡಿಫೆನ್ಸ್ ಡೀಲ್ ಆಯಿತು ಮೊನ್ನೆ, ನೀವೆಲ್ಲ ನೋಡಿದ್ದೀರಾ. ಅದು ಈಗ ಇನ್ಮೇಲೆ ಸ್ಕಾಚ್ ತಗೊಳ್ಳೋರಿಗೆಲ್ಲ ಒಳ್ಳೆ ಸುದ್ದಿ. ಇಲ್ಲಿ ಕರ್ನಾಟಕದಲ್ಲಿ ಗೌರ್ಮೆಂಟು ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇನ್ಮೇಲೆ ಸ್ಕಾಚ್ ಮೇಲೆ 125% ಇತ್ತು, ಅದು 75% ಏನೋ ಇಳಿಸಿದ್ದಾರೆ. ಒಂದಷ್ಟು ಇದರಲ್ಲಿ ಡ್ರಿಂಕ್ಸಲ್ಲಿ 40% ವರೆಗೂ ಇದೆ, ಒಂದಷ್ಟರಲ್ಲಿ 75%, 125% ಇದೆ, 75% ಇಳಿಸಿದ್ದಾರೆ ಬ್ರಿಟಿಷ್ನವರು. ಸೊ ಅಲ್ಲಿಂದ ಸಪ್ಲೈ ಆಗುವಂಥ ಏನೋ ಸ್ಕಾಚ್ಗಳೆಲ್ಲ ಸ್ಕೇಲ್ ಅದೆಲ್ಲ ಕಮ್ಮಿ ಆಗುತ್ತೆ, ಮತ್ತು ಚಾಕ್ಲೇಟ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಬ್ರಿಟನ್ ಕಡೆಯಿಂದ ಬರ್ತಾ ಇದ್ದು. ಮತ್ತು ಇನ್ನೊಂದು ಸ್ವಲ್ಪ ಎಕ್ವಿಪ್ಮೆಂಟ್ಸು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅದು ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ಮೇಲೆ ರೇಟ್ಗಳು. ಸೊ ಇದೊಂದು ಸುದ್ದಿ. ನಂತರದಲ್ಲಿ ಇವಾಗ ಎಲ್ಲ ಒಳ್ಳೇದಕ್ಕೆ ಆಯಿತು ಅಂತ ಅನ್ಕೊಳ್ಳೋಣ, ಪಾಸಿಟಿವ್ ಆಗಿ ಇಟ್ಕೊಳ್ಳೋಣ. ನಮಗೆ ಕಳ್ಕೊಂಡ್ಬಿಟ್ವಿ ನಾವು ಅವಕಾಶ ಅಂತ ಅನ್ಕೊಳ್ಳೋದಕ್ಕಿಂತ, ನಾವು ಸರ್ಕಾರದಲ್ಲಿ ಅನೇಕ ಜಾಗದಲ್ಲಿ ಕೂತಿರೋರಿಗೆ ಬರೀ ಇದು ಒಂದೇ ಅಲ್ಲ, ಇನ್ನೂ ಅನೇಕ ವಿಷಯಗಳಿರುತ್ತೆ, ಅದನ್ನೆಲ್ಲ ಗಣನೆಗೆ ತಗೊಂಡು ಅವ್ರು ಇದನ್ನ ಮಾಡಬೇಕಾಗತ್ತೆ. ನಾವು ಏಕ್ದಮ್ ಅಂತ ಅಂದ್ಬಿಟ್ಟು ಇಲ್ಲ ನುಗ್ಬಿಡ್ಬೇಕಾಯ್ತು. ಹೌದು, ನಮ್ಮ ಮನಸ್ಸಿಗೆ ಇಮಿಡಿಯೇಟ್ ಆಗಿ ಅನ್ಸುತ್ತೆ, ನನಗೂ ಹಂಗೆ ಅನ್ಸಿದ್ದು, ಅವಕಾಶ ಮಿಸ್ ಆಗೋಯ್ತಲ್ಲ ಅಂತ ಅನ್ನೋದು. ಬಟ್ ಅದರಿಂದ ಆಗ ಒಂದು ಸಣ್ಣ ಎಡಬಿಟ್ರು ಅನ್ನೋ ತಪ್ಪು, ಅದು ಚರಿತ್ರೆನಲ್ಲಿ ನಾವು ಮತ್ತೆ ಅದನ್ನು ಇದು ಮಾಡ್ಕೊಳಕ್ಕಾಗಲ್ಲ. ನಮ್ಮ ಎಕಾನಮಿ ತುಂಬ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಪಾಕಿಸ್ತಾನ ಬಿಟ್ಟು ಇಟ್ಸ್ ಎ ಪ್ರಾಕ್ಸಿ ಆಫ್ ಚೈನಾ ಇಂಡಿಯಾಗೆ ಏನೇನು ಮಾಡೋಕ್ಕಾಗಲ್ಲ ಆ ಕೆಲಸ ಎಲ್ಲ ಪಾಕಿಸ್ತಾನ ಕೈಲಿ ಮಾಡ್ಸುತ್ತೆ. ಈಗ ನೋಡಿರ್ತೀವಿ ನಾವು ಫಿಲಮ್ಗಳಲ್ಲಿ, ದೊಡ್ಡ ಲೀಡರ್ಗಳು ಕೂತ್ಕೊಂಡಿರ್ತಾರೆ, ಅವರೆಲ್ಲ ಬಂದ್ಬಿಟ್ಟು ಅವ್ನ ಮುಂದೆ ಚೈನು, ಮೊಬೈಲು ಎಲ್ಲ ಸುರಿತಾರೆ ಅವನ ಮೇಲೆ, ಗೋಲ್ಡ್ ಚೈನ್ ನೋಡೋರು. ಅವನು ತಂದಾಕೋರೆಲ್ಲ ಪಿಕ್ ಪಾಕೆಟ್ ಮಾಡೋರು, ಅವನು ಅದನ್ನು ಬೇರೆಯವ್ರಿಗೆ ಸಪ್ಲೈ ಮಾಡ್ತಾ ಇರ್ತಾನೆ. ಅದನ್ನು ದುಡ್ಡು ಕ್ಯಾಶ್ ಮಾಡ್ಕೊಂಡು ಅವ್ರಿಗೆ ಮಂತ್ಲಿ ಕೊಡ್ತಾ ಇರ್ತಾನೆ. ಈಗ ಕನ್ನಡದಲ್ಲೇ ಒಂದು ಫಿಲಮ್ ಬಂದಿತ್ತು ಇದ್ರ ಬಗ್ಗೆ, ಯಾವುದೋ ಇದರಲ್ಲಿ ನೋಡಿದ್ದೆ ನಾನು OTTನಲ್ಲಿ. ಸೊ ಆ ರೀತಿ ಪಾಕಿಸ್ತಾನ ಪಿಕ್ ಪಾಕೆಟ್ ಮಾಡೋಕೆ ಇಟ್ಕೊಂಡಿರೋದು ಚೈನಾ.
ಸೊ ಅವ್ರೇನ್ ಮಾಡ್ತಾರೆ, ಅವ್ರು ಮಾಡೋಕ್ಕಾಗದಿರೋ ಕೆಲಸಗಳನ್ನೆಲ್ಲ ಇಲ್ಲಿ ಮಾಡಿಸ್ತಾರೆ. ಇಂಡಿಯನ್ ಎಕಾನಮಿ ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು, ತುಂಬಾ ಇದಾಗ್ತಾ ಇತ್ತು. ನಮ್ಮವ್ರು ಕರೆಕ್ಟಾಗಿ ಇಟ್ರು. ಚೈನಾ JF-17 ಒಂದೆರಡು ಹೊಡೆದ್ರೆ ಅವ್ರದ್ದು ಡಿಫೆನ್ಸ್ ಗೇಟ್ ಬೀಳುತ್ತೆ. ಇನ್ನು ಅಮೆರಿಕಾದವರು ಸಿಕ್ಕಾಪಟ್ಟೆ ಇದು ಮಾಡ್ತಾ ಇದ್ರು, ಏನು ನಾವು ಅಷ್ಟು ಹಾಕ್ಬಿಡ್ತೀವಿ, ಇಷ್ಟು ಹಾಕ್ಬಿಡ್ತೀವಿ, ನಿಮಗೆಲ್ಲ ಅಷ್ಟು ಟ್ಯಾರಿಫ್ಸ್ ಹಾಕ್ತೀವಿ, 100%, 125%, 150%. ಅದನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ರು. ಆದರೂ ಒಂದು ಸ್ವಲ್ಪ ಅವ್ರಿಗೆ ನಮ್ಮಲ್ಲಿ ಇತ್ತು, ಇವ್ರದ್ದು ಎಕಾನಮಿ ಚೆನ್ನಾಗಿ ಬೆಳೀತಾ ಇದೆಯಲ್ಲ, ನಮ್ದಕ್ಕಿಂತ ತುಂಬ ಸ್ಟ್ರಾಂಗ್ ಎಕಾನಮಿ ಇದೆ, ಏನೋ ಒಂದು ಮಾಡೋಣ ಅಂತ. ಅವ್ರಿಗೆ ಏನು ಮಾಡ್ರು, ಸರಿಯಾಗಿ ಒಂದೆರಡು F-16 ಉದುರಿಸಿದ್ರು. ಅವ್ರದ್ದು ಅಲ್ಲಿ ಏಟ್ ಬೀಳುತ್ತೆ, ಇನ್ನು ಮುಂದುವರ್ಸೋದು ಬೇಡ ಇದು ಅಂತೇಳಿ ಇದು ಮಾಡೋದು. ನಿಜವಾಗ್ಲೂ ಎಲ್ಲ ವಿಷಯಗಳಲ್ಲಿ ನಾವು ಇವತ್ತು ರಾಜನಾಥ್ ಸಿಂಗ್ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಯಾರಿಗೆ ನಮ್ಮ ಪರಮಾಣು ಏನಿದೆ ಇವತ್ತಿಗೆ ನೋಡಿ, ಒಂದು ಕಾಕತಾಳೀಯ ಅಂದರೆ ಇವತ್ತಿಗೆ 27 ವರ್ಷ ಆಯಿತು. ಫೋಟೋ ನೋಡಿದ್ರೆ ಒಂಥರ ತುಂಬ ಮನಸ್ಸಿಗೆ ಖುಷಿ ಆಗತ್ತೆ, ಒಂಥರ ಆನಂದ ಆಗುತ್ತೆ. ಏನು ಲಾಟ್ ಆಫ್ ಥಿಂಗ್ಸ್. ಅವತ್ತಿನ ದಿನ ನ್ಯೂಕ್ಲಿಯರ್ ಟೆಸ್ಟ್ಗಳು ಮಾಡಿದ್ದೀನಿ, ಟಿ ವಿ ಮುಂದೆನೇ ಕೂತ್ಕೊಂಡಿದ್ದೆ ನಾನು. 27 ಇಯರ್ಸ್ ಆಗೋಗಿದೆ ಅಂತ ಅನ್ಸೋದೇ ಇಲ್ಲ. ಜಾರ್ಜ್ ಫರ್ನಾಂಡಿಸ್ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಆಮೇಲೆ ನನ್ನ ಐಡಲ್, ಒನ್ ಆಫ್ ಮೈ ಐಡಲ್ಸ್ APJ ಅಬ್ದುಲ್ ಕಲಾಂ ಅವರು, ಇವರೆಲ್ಲ ಆ ಫೋಟೋದಲ್ಲಿ ನಿಂತ್ಕೊಂಡು ಜನಕ್ಕೆ ವೇವ್ ಮಾಡ್ತಾ ಇರೋದು ಭಾಳ ಚೆನ್ನಾಗಿದೆ. ಅದೊಂದು ನಮ್ಮ ದೇಶ ಒಂದು ನ್ಯೂಕ್ಲಿಯರ್ ಪವರ್ ಆಗಿದ್ದು, ಅವತ್ತಿಂದ ಒಂದು ಕಾನ್ಫಿಡೆನ್ಸ್ ಅಲ್ಲಿಂದ ಶುರುವಾಗಿದ್ದು. ಅದು ಬೀಜ ಬಿತ್ತಿದ್ದು ಅವಾಗ. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಇಂಡಿಯಾನ ಒಂದು ಓಕೆ ಸ್ವಲ್ಪ ಭಯ ಬೀಳಬೇಕು, ಇಂಡಿಯಾ ಇನ್ಮೇಲೆ ಸ್ಟ್ರಾಂಗ್ ಆಗಿದೆ ಅಂತ ಜನ ಇದು ಮಾಡೋದು. ಅದೆಲ್ಲ ನಾವು ಫಿಲಮಲ್ಲಿ ನೋಡಿದ್ದೀವಿ, ಜಾನ್ ಅಬ್ರಾಮ್ದು ಫಿಲಮ್ನಲ್ಲಿ. ಸೊ ಅದು ಹೆಂಗೆ ಟೆಸ್ಟ್ ಮಾಡೋದು, ಎಷ್ಟು ಕಷ್ಟಪಟ್ಟು ಮಾಡೋರು ರಾಜಸ್ಥಾನದಲ್ಲಿ ಪೋಖ್ರಾನ್ ಟೆಸ್ಟು ಅಂತ. ಸೊ ತುಂಬ ಚೆನ್ನಾಗಿತ್ತು, ತುಂಬ ನಾಸ್ಟಾಲ್ಜಿಕ್ ಆಗಿತ್ತು ಆ ಫೋಟೋ. ಸೊ ಇದೆಲ್ಲ ಇವತ್ತು ಅದು 27 ಇಯರ್ಸ್ ಆಗಿದೆ. ಸೊ ಅವ್ರಿಗೆ ಇವತ್ತು ಥ್ಯಾಂಕ್ಸ್ ಹೇಳಿದ್ದಾರೆ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು, ಅದಕ್ಕೆ ಶ್ರಮಪಟ್ಟಂಥ ಎಲ್ಲ ಜನಗಳಿಗೆ, ಸೈಂಟಿಸ್ಟ್ಗಳಿಗೆ, ನಮ್ಮ ನಾಯಕರಿಗೆಲ್ಲರಿಗೂ. ಆಮೇಲೆ ಇವತ್ತು ಬ್ರಹ್ಮೋಸ್ ಮಿಸೈಲು ಫ್ಯಾಕ್ಟ್ರಿ ಓಪನ್ ಆಯಿತು ಉತ್ತರ ಪ್ರದೇಶಲ್ಲಿ. ಯೋಗಿ ಆದಿತ್ಯನಾಥ್ ಅವ್ರು ಏನೋ ಮಾತಾಡೋಂಗೇ ಇಲ್ಲ, ಸರಕ್ಕದ ಕಡಕ್ಕ ಕೊಡ್ತಾರೆ, ಒನ್ ಲೈನರ್ಸ್ ಅಷ್ಟೇ, ಜಾಸ್ತಿ ಮಾತು ಏನು ಬೇಕಾಗಿಲ್ಲ. ಏನು ಸರ್ ಏನು ಹೇಳ್ತೀರಾ? ನೋಡಪ್ಪ, ತಯಾರು ಮಾಡೋದು ನಮ್ಮದು ಕೆಲಸ. S-400 ಹಿಂದೆ ನಿಂತಿದ್ರು ಅವರು, ಮುಂದ್ಗಡೆ ನಿಂತಿದ್ರು, S-400 ಹಿಂದೆ ಇತ್ತು. ಇದನ್ನು ತಯಾರು ಮಾಡೋದು ನಮ್ಮ ಕೆಲಸ. ಇದ್ರ ಬಗ್ಗೆ, ಇದ್ರದ್ದು ಕೆಪಾಸಿಟಿ, ಇದ್ರ ಬಗ್ಗೆ ಎಲ್ಲ ನೀವು ಏನಾದ್ರು ಕೇಳಬೇಕು ಅಂದರೆ ಪಾಕಿಸ್ತಾನಕ್ಕೆ ಕೇಳು, ಇತ್ತೀಚೆಗೆ ನನ್ನೇ ಹೊಡೆದಿದ್ದೀವಿ, ಅವ್ರಿಗೆ ಇದ್ರ ಕೆಪಾಸಿಟಿ ಗೊತ್ತು, ಇನ್ನು ಜಾಸ್ತಿ ನನ್ನೇನು ಕೇಳಬೇಡ ಅಂತ ಹೇಳಿದ್ದಾರೆ. ಅದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು. ಆ್ಯಕ್ಚುಲಿ ಲಾಟ್ ಆಫ್ ಥಿಂಗ್ಸ್ ಹೋಯ್ತು ಅದರೊಳಗೆ. ಸೊ ಇದೊಂದಿಷ್ಟು ಡೆವಲಪ್ಮೆಂಟ್ಸು. ಮತ್ತು ನಾನು ನನ್ನ ಇದರಲ್ಲಿ ನಾನು ಒಂದು ಕೆಪಾಸಿಟಿನ ಕೇಳ್ಕೊಳ್ಳೋದು, ಮುಂದೆ ಹೋಗ್ತಾ 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 ನಾವು ಇವತ್ತು ಯುದ್ಧ ಏನು ಅಂತ ನೋಡಿದ್ವಿ. ನಮ್ಮ ಆರ್ಮ್ಡ್ ಫೋರ್ಸಸ್ಸು ಒಂದು ಒಳ್ಳೆ ಪ್ರಾಕ್ಟೀಸ್ ಆಯಿತು, ಯುದ್ಧ ಒಳ್ಳೆ ಕೋಆರ್ಡಿನೇಷನ್ ಆಯಿತು, ನೇವಿಗೂ, ಆರ್ಮಿಗೂ ಮತ್ತು ಏರ್ಫೋರ್ಸ್ಗೂ. ಮೊದಲಿಂದನೂ ಇತ್ತು, ಬಟ್ ರಿಯಲ್ ಟೈಮ್ ವಾರ್ಗಿಳಿದು ಆಡಿದಾಗ ನಿಮ್ಗೆ ಅದರಿಂದ ಸಿಗುವಂಥ ಅನುಭವಗಳಿದೆಯಲ್ಲ, ಅದು ಇಟ್ ಈಸ್ ಇನ್ವ್ಯಾಲ್ಯೂಯಬಲ್. ನಿಮ್ಗೆ ಏನನ್ನ ಅನುಭವ ಸಿಕ್ತು ನೀವು ಅಲ್ಲಿ ಯುದ್ಧ ಮಾಡಿದ್ದು, ಇಟ್ ಈಸ್ ವ್ಯಾಲ್ಯೂನೇ ಮಾಡೋಕ್ಕಾಗಲ್ಲ ನಿಮ್ಗೆ ಅದು. ನಾಳೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ಅಂತಂದರೆ, ನಾಳೆ ಈ ಥರದನ್ನೆಲ್ಲ ಮಾಡಕ್ಕೆ ಹೋದರೆ ಇಂಡಿಯನ್ ಮುಟ್ಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು. ಅವ್ರ ಪ್ರಿಪೇರ್ನೆಸ್ ತುಂಬ ಚೆನ್ನಾಗಿದೆಯಪ್ಪ, ಅವಾಗ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದು ಬಿಡಿ. UK ಬಂದ ಸಂಸ್ಥೆ ಪ್ರಾಕ್ಟೀಸ್ ಮಾಡುತ್ತೆ, ಅಮೆರಿಕನ್ ಸೋಲ್ಜರ್ಸ್ ಬರ್ತಾರೆ, ಇಂಡೋನೇಷ್ಯಾದವ್ರು ಬರ್ತಾರೆ, ಮಲೇಷ್ಯಾದವ್ರು ಬರ್ತಾರೆ, ರಷ್ಯನ್ ಬರುತ್ತೆ, ಎಲ್ಲರೂ ಜಪಾನ್ ಜೊತೆಲಿ ಎಕ್ಸಸೈಸ್ ಮಾಡ್ತೀವಿ ನಾವು. ಇಂಡಿಯಾ, ಜಪಾನ್, ಅಮೆರಿಕಾ, ಸೌತ್ ಚೈನಾ ಸಿಯಲ್ಲಿ ನೇವಲ್ ಎಕ್ಸಸೈಸ್ ಮಾಡ್ತೀವಿ. ಅದೆಲ್ಲ ನಡೀತಾನೆ ಇರುತ್ತೆ. ಅಲ್ಲೇನಂದ್ರೆ ಫ್ರೆಂಡ್ಲಿ ಫೈರು, ಫ್ರೆಂಡ್ಲಿ ಇದಿರುತ್ತೆ. ಇದು ನಿಜವಾದ ಆ್ಯಕ್ಷನ್ನು, ಅಸ್ಲಿ ದುನಿಯಾ ಮೊನ್ನೆ ಆಗಿದ್ದು ಸಖತ್ತಾಗಿ ನಡೀತಿದೆ. ಇದು ನಮಗೆ ತುಂಬ ಒಳ್ಳೆಯದು. ಇದನ್ನೇ ನಾವು ಪಾಸಿಟಿವ್ ತಗೋಬೇಕು ಅಂತ ಹೇಳ್ತಾ ಇರೋದು, ಈ ಅನುಭವನೇ. ಸೊ ಇದೆಲ್ಲ ಚೆನ್ನಾಗಿ ಕೋಆರ್ಡಿನೇಷನ್ ಆಗಿದೆ, ಚೆನ್ನಾಗಿಲ್ಲ ಇದಾಗಿದೆ. ಹೆಂಗೆ ಯುದ್ಧ ಮಾಡಬೇಕು ಏನು ಅನ್ನೋದೆಲ್ಲ ತಿಳ್ಕೊಂಡಿದ್ದಾರೆ ನಮ್ಮವರು. ಸೊ ಈಗ ನಾವು ತಿಳ್ಕೊಬೇಕಾಗಿರೋದು ಇಂಪಾರ್ಟೆಂಟ್ ಏನು ಅಂದರೆ, ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಡ್ರೋನ್ ವಾರ್ಫೇರ್ ತುಂಬ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ನಾನು ಈ ಮೂಲಕ ನಮ್ಮ ಯುವ ಜನತೆಗೆ ನಾನೊಂದು ಏನೊಂದು ಪತ್ರಕರ್ತನಾಗಿ, ಒಂದು ನಮ್ಮ ಈ ಮಾಧ್ಯಮದ ಎಡಿಟರ್ ಇನ್ ಚೀಫ್ ಆಗಿ ನಾನೇನು ಹೇಳಕ್ಕೆ ಹೋಗ್ತೀನಿ ಅಂದರೆ, ಒಂದು ಡಿಫೆನ್ಸ್ ಇದ್ರ ಬಗ್ಗೆ, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಕೊಂಡಿರೋಂಥವನಾಗಿ, ನಮ್ಮ ಯುವ ಪೀಳಿಗೆ ಆದಷ್ಟು ಡ್ರೋನ್ ಮತ್ತು AI ಎರಡು ಪೋರ್ಟೆಂಟ್ ಕಾಂಬಿನೇಷನ್, AI ಮತ್ತು ಡ್ರೋನ್ ಎರಡು ಸೇರಿಕೊಂಡ್ರೆ, ಸೊ ಅದರಲ್ಲೂ ಒಂದು ಡಿಫೆನ್ಸ್ ಕೇಪಬಿಲಿಟೀಸ್ ಅಂತ ಡ್ರೋನ್ಗಳನ್ನ ಮುಂದೆ ಮಾಡ್ತಾ ಹೋದರೆ ತುಂಬ ಒಳ್ಳೆಯದಾಗತ್ತೆ. ಈ ಇಂಡಸ್ಟ್ರಿಗೆ ನಮ್ಮ ಯುವಕರು ಬಂದರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇದರಿಂದ ನಮ್ಮ ದೇಶಕ್ಕೂ ಒಳ್ಳೆಯದು, ಮುಂದೆ ಫ್ಯೂಚರ್ ಇದೇ ಇರೋದು. ಇದಕ್ಕೆ ಆದಷ್ಟು ನಮ್ಮ ಪೋಷಕರೂ ಮಕ್ಕಳಿಗೆ ಇದ್ರ ಕಡೆಗೆ ಪುಷ್ ಮಾಡುವಂಥ ಒಂದು ಇದನ್ನು ಕೊಡಬೇಕು. ಇಂಡಿಯಾನ ಮುಟ್ಟಬೇಕು ಅನ್ನಲ್ಲ, ಯೋಚನೆ ಮಾಡೋದಕ್ಕೂ ಇಂಡಿಯಾ ಅಂದರೆ ಅಲ್ಲಿಗೆ ನಿಂತ್ಕೊಳ್ಳೋ ಥರ ನಮ್ಮ ಡಿಫೆನ್ಸ್ ಇನ್ನು ಮುಂದೆ ಬೆಳೀತಾ ಹೋಗಬೇಕು. ಅದಕ್ಕೆ ನಮ್ಮ ಯುವ ಪೀಳಿಗೆ ಆದಷ್ಟು ಇದ್ರ ಕಡೆ ಬಂದರೆ ಅನ್ಎಂಪ್ಲಾಯ್ಮೆಂಟು ಕಮ್ಮಿ ಆಗುತ್ತೆ. ನಮ್ಮಲ್ಲಿ ಬ್ರಿಲಿಯಂಟ್ ಬ್ರೈನ್ಸ್ ಇದ್ದಾರೆ ಇಂಡಿಯಾದಲ್ಲಿ, ಬ್ರಿಲಿಯಂಟ್ ಸಿಕ್ಕಾಬಿಟ್ಟೆ ಹೇಳ್ತೀನಿ. ಈಗಿನ ಯುವಕರಂತೂ ದೇ ಆರ್ ವೆರಿ 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 ಬ್ರಿಲಿಯಂಟ್. ಬಟ್ ಏನು ಅಂದರೆ ಅವ್ರಿಗೆ ಏನಾಗ್ತದೆ, ದೇ ನೀಡ್ ಎ ಕರೆಕ್ಟ್ ರೂಟ್. ಅವ್ರನ್ನ ಕಳಿಸ್ಬೇಕಾಗಿರೋದು ಒಂದು ಕರೆಕ್ಟ್ ದಾರಿ ನೋಡಿಸ್ಬಿಟ್ರೆ ಸಾಕಾಗಿದೆ ಅವ್ರಿಗೆ, ಅಲ್ಲಿ ಮುಂದೆ ಹೋಗ್ತಾರೆ. ಆಮೇಲೆ ದೇ ಕ್ಯಾಚ್ ಇಟ್ ವೆರಿ ಅರ್ಲಿ. ಸ್ವಲ್ಪ ಲೇಸಿ ಇದೆ ಈಗಿನ ಇದು, ಅದೊಂದೇ ನೆಗೆಟಿವ್ ಪಾಯಿಂಟ್ ಅವ್ರ ಮೇಲೆ ಇರೋದು. ಬಟ್ ಕೆಲಸ ನೀವು ಜವಾಬ್ದಾರಿ ಕೊಟ್ಟ ಮೇಲೆ ಅದನ್ನು ಬೇಗ ಗ್ರಾಸ್ ಮಾಡ್ತಾರೆ, ತೊಗೊಂಡ್ಮೇಲೆ ಮಾಡೋವಂಥ ಒಂದು ಕೆಪಾಸಿಟಿ ಇದೆ ನಮ್ಮ ಯುವಕರಲ್ಲಿ. ಸೊ ಅಂಥವ್ರನ್ನೆಲ್ಲ ಇದಕ್ಕೆ ತೊಗೊಂಬಂದರೆ
ತುಂಬ ಚೆನ್ನಾಗಿ ನಮ್ಮ ದೇಶ ಮುಂದೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈ ಆಕಾಶ್ ಮಿಸೈಲ್ಸು ಇದೆಲ್ಲ ಇಂಡಿಜಿನಿಯಸ್ ಆಗಿ ಬಿಲ್ಡ್ ಮಾಡಿರೋದು ಎಷ್ಟು ಸ್ಟ್ರಾಂಗ್ ಅಂತ ನೋಡ್ಸಿದೆ. ಸೊ ಅದೇ ರೀತಿ ನಾವು ಡ್ರೋನ್ಸ್ನ ಟರ್ಕಿ ಅಲ್ಲ, ಡ್ರೋನ್ ಬೇಕು ಅಂದರೆ ಇಸ್ರೇಲು ಅಲ್ಲ, ಇಂಡಿಯಾ ಕಡೆ ಜನ ಬರಬೇಕು ವರ್ಲ್ಡಲ್ಲಿ. ಆ ರೀತಿ ಮಾಡೋದನ್ನ ಶುರು ಮಾಡ್ಕೋಬೇಕು ನಮ್ಮ ಹುಡುಗರು ಅಂತ ಈ ಮೂಲಕ ಕೇಳ್ಕೊತ ಎಲ್ಲ ಒಂದು ಒಳ್ಳೆಯದೇ ಆಗಿದೆ. ಒಂದು ಶುಭಗಳಿಗೆ. ಆದರೂ ಅವರು ಹಿಂದೆಯಿಂದ ಹೊಡೆಯೋ ಜನ. ಸೊ ನಾವು ಸೈಲೆಂಟ್ ಆಗಿರೋಕ್ಕಾಗಲ್ಲ ಅಂತ ಇನ್ನೂ ಆಪರೇಷನ್ ಸಿಂಧೂರ್ ಇಸ್ ಸ್ಟಿಲ್ ಆಕ್ಟಿವ್ ಅಂತ IAF ಹದ್ದಿನ ಕಣ್ಣಿಟ್ಟಿದೆ. ಮತ್ತು ಆರ್ಮಿನೂ ಅಷ್ಟೇ. ಆಮೇಲೆ BSFಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ. ಅಲ್ಲಿರೋ ಸೈನಿಕರು ಒಂದಿಬ್ಬರು ಹುತಾತ್ಮರಾದರು. ಭಾಳ ನೋವಿನ ಸಂಗತಿ. ಅವರು ನಿಜವಾಗ್ಲೂ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಫ್ ಇಂಡಿಯಾ ಇಸ್ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ನಿಜವಾಗ್ಲೂ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆಮೇಲೆ ಇಬ್ಬರು ಟೆರರಿಸ್ಟ್ನ ಹಿಡಿದಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ಸೊ ಅವರು ತುಂಬ ಡ್ಯಾಮೇಜಸ್ಗಳು ತೊಗೊಂಡಿದ್ದಾರೆ. ಸೊ ಇವರೆಲ್ಲ ಸೇನೆನವ್ರಿಗೆ, ಆಮೇಲೆ ಮೋದಿ ಅವ್ರಿಗೆ ಇವಾಗ ಸ್ವಲ್ಪ ನಿದ್ದೆ ಮಾಡೋ ಅವಕಾಶ ಸಿಕ್ಕಿದೆ. ರಾಜನಾಥ್ ಸಿಂಗ್ ಅವ್ರಿಗೆ, ಮೋದಿ ಅವ್ರಿಗೆ, ಅಜಿತ್ ದೋವಲ್ ಅವ್ರಿಗೆ, ಮತ್ತು ಜೈಶಂಕರ್ ಅವ್ರಿಗೆ, ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ಸು ಎಲ್ಲರೂ, ಆಮೇಲೆ CDS ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿದ್ದವರು. ವಿಕ್ರಮ್ ಮಿಸ್ರಿ ಅವ್ರು ಇರ್ಬೋದು, ಆಮೇಲೆ ಸೋಫಿಯಾ ಕುರೇಶಿ ಅವ್ರು ಇರ್ಬೋದು, ವ್ಯೋಮಿಕಾ ಅವ್ರು ಇರ್ಬೋದು. ಸೊ ಅವರೆಲ್ಲ ಪಾಪ ನಿದ್ದೆಗಳೇ ಮಾಡಿಲ್ಲ. ಆಮೇಲೆ ನಮ್ಮ ಸೈನಿಕರು ಅಷ್ಟೇ ಸ್ವಲ್ಪ ರೆಸ್ಟ್ ತೊಗೊಳ್ಳೋವಂಥ ಸಮಯ ಕೊಟ್ಟಿದ್ದಾನೆ. ಆದರೂ ಅವ್ರ ಮೇಲೆ ಕಣ್ಣಿಟ್ಟಿರಬೇಕು. ಸೊ ಇದೆಲ್ಲ ಹೇಳ್ತಾ ಎಲ್ಲ ನಮ್ಮ ದೇಶನ ಅಷ್ಟು ಬೇಗ ಮುಟ್ಟಕ್ಕಾಗಲ್ಲ ರೀ, ಅದಂತೂ ಗ್ಯಾರಂಟಿ. ನಾವು ಯಾರು ರಾಮ, ಹನುಮಂತ, ಶ್ರೀಕೃಷ್ಣ ಪರಮಾತ್ಮ, ಶಿವ ಇವರೆಲ್ಲ ಇದ್ದಿದ್ದಂಥ ದೇಶ ನಮ್ಮದು. ಸೊ ನಮ್ಮನ್ನ ಅಷ್ಟು ಬೇಗ ಯಾರು ಹೊಡೆಯೋಕ್ಕೆ ಉರುಳಿಸೋಕ್ಕೆಲ್ಲ ಆಗೋದಿಲ್ಲ. ಇದೆಲ್ಲ ಹೇಳ್ತಾ ಎಲ್ರಿಗೂ ಶುಭ ರಾತ್ರಿ. ಧನ್ಯವಾದಗಳು. ಜೈ ಹಿಂದ್. ನಮಸ್ಕಾರ.